ಅನೇಕರು ಇದರಲ್ಲಿ ಅದಕ್ಕೆ ಅರ್ಹತೆ ಇಲ್ಲ ಆದರೂ ಕೂಡ ಅಂಥವ್ರನ್ನ ಆಯ್ಕೆ ಮಾಡಿದ್ದಾರೆ. ಇದು ಹಿಂದೆ KGP ಇತ್ತಲ್ಲ, KGP ಪಾರ್ಟ್ 2 ಅದು ಯಾವುದೋ ಇವಂದು ಯಾವ ಹೀರೋದಲ್ಲ, ಅದು ಯಾವುದೋ ಇಂದ KGF ಪಾರ್ಟ್ 1 ಪಾರ್ಟ್ 2 ಪಾರ್ಟ್ 3 ಹಂಗೆ BJP ಒಳಗೆ KGP 1 ಯಡಿಯೂರಪ್ಪನ ಮುಗಿದ್ದು, KGP 2 ವಿಜೇಂದ್ರನ್, ಇನ್ನು ಅವ್ರ ಮೊಮ್ಮಗಂದು KGP 3. ಇಷ್ಟೊಂದೆಲ್ಲ ಸರ್ ನಿಮಗೆ ಯಾರು ನೋಡ್ರಿ, ಅದು ಏನಾಗೋದೈತಿ ಇದಕ್ಕೆಲ್ಲದಕ್ಕೂ ಇದರ ಆಯುಷ್ಯ 2024 ಲೋಕಸಭೆ 28 ಸೀಟ್ ತರ್ತೀನಿ ಅಂತ ಹೇಳ್ಯಾರ. 28ರ ಒಂದೂ ಕಡಿಮೆ ಇತ್ತಂದ್ರು ಇದು ಏನಿದೆ ಅಲ್ಲ, ಇದು ಒಂದೇನು ಈ ಸಿಗರೇಟ್ ಪ್ಯಾಕೆಟದೇನೋ ಒಂದು ಮನಿ ಮಾಡಿರ್ತಾರಲ್ಲ, ಸಣ್ಣ ಹುಡುಗರಿದ್ದಾಗ ನಾವು ಮಾಡ್ತಿದ್ವಲ್ಲ, ಹಂಗೆ ದಬ 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 ಬೀಳ್ತದೆ ನೋಡ್ರಿ. ಇಲ್ಲ ನಿರಾಶೆ ಆಯ್ತಿಲ್ಲ. ಈಗೆಲ್ಲ ಏನಾಗೈತೆ ರಾಜಕೀಯ ಒಳಗೆ, ರಾಜಕೀಯ ಮೌಲ್ಯಾಧಾರಿತ ರಾಜಕಾರಣ ಇಲ್ಲ ಇವತ್ತು. ಎಲ್ಲ ಕಳ್ಳರು ಲಫಂಗ್ರಿ ಹಚ್ಚಿ ಸೇರ್ತಾ ಇದ್ದಾರೆ. ಒಳ್ಳೆಯವ್ರಿಗೆ ಏನಾದ್ರು ಬ್ಲ್ಯಾಕ್ ಮೇಲ್ ಮಾಡುವಂಥದ್ದು ಮಾಡ್ತಾರೆ. ಇಂಥದ್ರಿಂದ ರಾಜಕೀಯ ಒಳಗೆ ಇವತ್ತೇನು ನಾವೆಲ್ಲ ಒಂದು ದೇಶ, ನಮ್ಮ ಜಿಲ್ಲೆ, ಇವತ್ತು ನೋಡ್ರಿ, ಇವತ್ತೊಬ್ಬರು ನಮ್ಮ ಕೇಂದ್ರದ ಒಬ್ಬ ಹಿರಿಯ ಅಧಿಕಾರಿಗಳು ಬಂದಾರೆ, ಅಶೋಕ್ ದಳವಾಯಿ ಅವರು, ಭಾಳ ಹಿರಿಯ ಅಧಿಕಾರಿಗಳು, ನಮ್ಮ IAS ಅಧಿಕಾರಿಗಳು. ಅವ್ರು ಇನ್ನಾಗಿ ಹೇಳ್ತಾಯಿದ್ರು, ಏನು ಸರ್ ಬಿಜಾಪುರ ಎಷ್ಟು ಬದಲಾವಣೆ ಆಗಿದೆ, ಎಷ್ಟು ರೋಡ್ಗಳು ಚೆನ್ನಾಗಿ, ಭಾಳ ನನಗಂತೂ ಭಾಳ ಆಶ್ಚರ್ಯ ಆಗೈತೆ ಅಂತೇಳಿ. ಈ ರೀತಿ ಒಂದು ಒಳ್ಳೆಯ ಕೆಲಸ ನಾವು ಮಾಡಿದ್ದರಿಂದ ಅದ್ರಾಗ ಆತ್ಮತೃಪ್ತಿ ಇದೆ. ಮುಂದಿನ ದಿವಸಗಳಲ್ಲಿ ಈ 2024 ಲೋಕಸಭಾ ಚುನಾವಣೆ ನಂತರ ಮೇಜರ್ ಆಪ್ರೇಷನ್ ಮಾಡದೇ ಇದ್ದರೆ ಮುಂದಿನ ನಿರ್ಣಯ ನಾವು ಮಾಡ್ತೀವಿ. ಯಾಕೆ ರಾಜೀನಾಮೆ ರಾಜೀನಾಮೆ ನಾಯಕ ಕೊಡ್ಲಿಕ್ಕೆ ಹೋಗಿಲ್ಲ ರೀ. ಅಲ್ಲ ಮುಂದಿನ ಸಲ ಮುಂದಿನ ಹೊಸ ತಿರು ಆಗ್ತದೆ 2024 ನಂತರ. ಚುನಾವಣೆಯಿಂದಲೇ ದೂರ ಇಲ್ಲ, ಚುನಾವಣೆಯಿಂದ ದೂರ ಸರದೇನು ರಾಜಕೀಯ ಮಾಡಬಾರ್ದು, ಸಮಾಜಕ್ಕೆ ಕೆಲಸ ಮಾಡಬಾರ್ದು ಅಂತೇನಿಲ್ಲ. ಎಲ್ಲ ಸಾಮಾಜಿಕ ಕೆಲಸ ಮಾಡೋರು ಎಲ್ಲ ಜಯಪ್ರಕಾಶ್ ನಾರಾಯಣರು, ಗಾಂಧಿ ಇವರೆಲ್ಲ MP MLA ಆಗಿದ್ರನ್ರಿ. ಅವ್ರು ಕ್ರಾಂತಿ ಮಾಡಿ ಎಲ್ಲ ದೇಶನಾಗ. ನಾವು ಹಂಗೆ ಸಾರ್ವಜನಿಕವಾಗಿ ಕೆಲಸ ಮಾಡ್ಲಿಕ್ಕೆ ಸಾಕಷ್ಟು ಅವಕಾಶ ಅದಾವೆ. ನಮ್ಮ ಸಂಘ ಸಂಸ್ಥೆನ ಅದಾವೆ. ನನ್ನ ಕೈಗೆ 3-4 ಸಾವಿರ ಸಿಬ್ಬಂದಿ ಅದಾರ. ಇನ್ನೂ ಒಳ್ಳೆ ಕೆಲಸ, ಇನ್ನೂ ಭಾಳ ವಿಜಯಪುರಕ್ಕೆ ಈಗೆಲ್ಲ ಸಾಕಷ್ಟು ಹೋರಾಟ ಮಾಡಿದ್ದೀವಿ. ನೀರಾವರಿ ಅದು ಆಗೈತಿ, ಎಲ್ಲನೂ ಆಗೈತಿ. ಇಲ್ಲ, ಇದು ಕೊನೆಯಲ್ಲ. ನೆಕ್ಸ್ಟ್ 2028 ಏನು ಬರ್ತೈತಿ, ಅದು ಡಿಲಿಮಿಟೇಷನ್ ಆಗ್ತದೆ. ಮತ್ತೆ ಲೋಕಸಭಾ ಸೀಟು 3 ಆಗ್ತಾವೆ ಬಿಜಾಪುರ್ನಾಗ. ಎಷ್ಟಂದರೆ ಬಹುಶಃ 900 ಮ್ಯಾಗ ಆಗ್ತಾವೆ ಲೋಕಸಭೆ. ಕರ್ನಾಟಕ ವಿಧಾನಸಭೆ 290 ಮೇಲೆ ಆಗ್ತಾವೆ. ನೋಡೋಣ ಅವಾಗ ಏನೇನು ಆಗ್ತೈತೆ. ಅಲ್ಲ ಅಂದ್ರೆ ರಾಜ್ಯದ ಮತ್ತೆ ಕೇಂದ್ರಕ್ಕೆ ಅದಕ್ಕೆ ಹೋಗಿಲ್ಲ ಸರ್, ಕೆಲಸ ಇಲ್ಲ ನನಗೆ. ರಾಜ್ಯಕ್ಕೆ ಭಾಳ ಸಮರ್ಥರದಾರ ಕೇಂದ್ರಕ್ಕೆ ಹೋಗೋರೆಲ್ಲ. ಪ್ರಹ್ಲಾದ್ ಜೋಶಿ ಅವರು, ಏನೇನು ಯಾರ್ಯಾರು ಅದಾರಲ್ಲ ಅವರೆಲ್ಲ ಒಳ್ಳೆ ಕೆಲಸ ಮಾಡ್ತಾರೆ, ಮಾಡಲಿ. CM ಆಗ್ತಾರೆ ಅಂತ ಹೇಳಿ ಈ ರೀತಿ ಊಹಾಪೋಹಗಳು ಅನೇಕ. ನಾ CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ ರೀ. ನಾನು CM ಆಗೋದಿದ್ರೆ ಯಾರೂ ತಪ್ಪಿಸೋದಾಗೋದಿಲ್ಲ. ಆಗಂದ್ರೂ ನನಗೇನು ಹತಾಶೆ ಇಲ್ಲ. CM ಆದವ್ರು ಎಲ್ಲಿದಾರ ಈಗ ಎಲ್ಲ ಕೆಲವೊಂದು ಮಾಜಿಗಳು ಯಾರು ಕೇಳ್ತಾರ, ಅವ್ರಿಗೆ 100 ಮಂದಿನ ಕೂಡ್ಸತ್ತೇಳ್ರಿ. CMಗಳು ಅದಾರಲ್ಲ ಇಲ್ಲಿ ಕರ್ನಾಟಕದಾಗ, ರೊಕ್ಕ ಕೊಟ್ಟು ಪಗಾರ ತಂದು ತಮ್ಮ ಜಿಲ್ಲಾದಾಗ ಕೂಡಿಸೋ ಪರಿಸ್ಥಿತಿ ಬಂದೈತೆ ಮಾಜಿ CMಗಳದು. ಸುಮ್ಮನೆ ಆಗಿನವ್ರಿಗೆ ಏನೋ ಅಂಜಿಸ್ಯಾರ, ನನಗೆ ನೀವು ನನ್ನ ಮಗ ಉದ್ಧಾರ ಮಾಡಲಿಲ್ಲ ಅಂದ್ರೆ ನಾನು ಲೋಕಸಭಾದಾಗ ಕೆಲಸ ಮಾಡೋದಿಲ್ಲ ಏನೋ ಭಯ ವ್ಯಕ್ತಪಡಿಸ್ಯಾರ. ಅವರು ಹಾಳಾಗಿ ಹೋಗಲಿ ಅದು ಕೊಟ್ಬಿಟ್ಟಾರ. ಪಂಡ್ರಪುರ ಏನು ನಮ್ಮ ಯಾರು ಒಂದು ಮಾತು ಹೇಳಿದರು, ಕಳ್ಳರ ಕೈಗೆ ಚಾವಿ ಕೊಟ್ಬಿಟ್ಟಾರ, ಮಗನೇ ಸರಿಯಾಗಿ ನೋಡ್ಕೊಂಡು ಹೋಗತ್ತಾರೆ. ಆ ಕಳ್ಳರ ಕೈಗೆ ಕೊಟ್ಟರೆ ಏನಾಗ್ತೈತಿ, ಅವ್ನು ತುಡುಗ ಹೆಂಗೆ ಮಾಡ್ತಾನೆ, ಅವನ ಕೈಗೆ ಚಾವಿ ಕೊಟ್ಟಾರ. ಆ ಚಾವಿ 2024 ತನಕ ಅಟ್ಟೆ. 28 ಬರಲಿಲ್ಲ ಅಂದ್ರೆ ಚಾವಿ ಕಸ್ಕೋತಾರೆ.